ಹೇಳು ಪಾರ್ಥ, ಏನಾಯಿತು? ಮಾಮ್, ಟೆನ್ಷನ್ ಮಾಡ್ಕೊಳ್ಳೋ ಅಂಥದ್ದು ಏನೂ ಇಲ್ಲ. ಅಣ್ಣ ಅದಕ್ಕೆನ ಕರ್ಕೊಂಡು ಮೈಸೂರಿಗೆ ಹೋಗಿದ್ದಾನಂತೆ. ಆಮೇಲೆ ಅಲ್ಲಿಂದ ಸೀದಾ ಅಜ್ಜಿ ಊರಿಗೆ ಹೋಗ್ತಾರಂತೆ. ಈ ವಿಷಯ ಮೊದಲೇ ನಮ್ಗೆ ಹೇಳಿದರೆ ಎಷ್ಟು ಚೆನ್ನಾಗಿರ್ತಿತ್ತು. ಸುಮ್ಮನೆ ಟೆನ್ಷನ್ ಮಾಡ್ಕೊಂಡೆ ನೋಡು. ಮಾಮ್, ಈಗ ಬಿಗ್ ಬ್ರೋ ಮೈಂಡಲ್ಲಿ ಬರೀ ಅದಕ್ಕೇನೆ ಇರ್ತಾರೆ. ಸೊ ಆ ಗಡಿ ಬಿಡಿಲಿ ಅವ್ನು ಹೇಳೋದು ಮರ್ತೇನು ಅಷ್ಟೇ. ಒಟ್ಟಿನಲ್ಲಿ ಅದಕ್ಕೆ ಚೆನ್ನಾಗಿರ್ಬೇಕಲ್ವಾ? ಅದೇ ಮುಖ್ಯ ಅಲ್ವಾ ನಮಗೆ? ಸರಿ ಮಾಮ್, ಈಗ ನೀನು ಟೆನ್ಷನ್ ಮಾಡ್ಕೋಬೇಡ. ಹೌದು, ನೀನೆಲ್ಲಿದ್ಯಾ? ಅದು ನಂಗೆ ಸ್ವಲ್ಪ ಕೆಲಸ ಇತ್ತು, ಹೊರಗಡೆ ಬಂದಿದೆ. ಇನ್ನೇನು ಮನೆಗೆ ಬಂದ್ಬಿಡ್ತೀನಿ. ಸರಿ ಮಾಮ್, ಓಕೆ, ಬಾಯ್. ರಾಜಾರಾಣಿ ಪ್ಯಾಲೇಸ್ ಸುತ್ತಾಡಕ್ಕೆ ಹೋಗಿದ್ದಾರೆ. ಹಾಗಾದರೆ ಅರ್ಜೆಂಟಾಗಿ ನನಗೆ ಯಾಕೋ ಹೈದರಲ್ಲಿ ಆಗಬೇಕು ಅನಿಸಿದೆಯಲ್ಲಮ್ಮ. ಪ್ರಣಯ ಪಕ್ಷಿಗಳು ಕೊನೆಗಾಲದಲ್ಲಿ ಹಾರಾಡಕ್ಕೆ ಹೋಗಿದ್ದಾವೆ. ಹಾರಾಡಲಿ. ಹಾರಾಡೋ ರೆಕ್ಕೆ ಕತ್ತರಿಸೋಕೆ ನಾವಿಲ್ವಾ? ಹಲೋ, ಬ್ಲಡಿ ಭೂಮಿಕಾ ಇವತ್ತು ಹೋಗ್ತಾಳೆ, ನಾಳೆ ಹೋಗ್ತಾಳೆ ಅಂತ ಕಾದಿದ್ದೆ ಆಯಿತು. ಆದರೆ ಅವಳು ಮಾತ್ರ ಹೋಗೋ ಲಕ್ಷಣನೇ ಕಾಣಿಸ್ತಾ ಇಲ್ಲ ಅಲ್ಲಿ. ಮೋಸ್ಟ್ಲಿ ಅದಾಗಲ್ಲ ಅಂತ ಅನ್ನಿಸ್ತಾ ಇದೆ. ಆಗಲ್ವಾ? ಏನು ಹೇಳ್ತಾ ಇದೆಯಮ್ಮ? ಅವಳು ಈಗ ಮೊದಲಕ್ಕಿಂತ ನಾರ್ಮಲ್ ಆಗಿದ್ದಾಳೆ. ಇವತ್ತು ಫೈನಲ್ ಚೆಕಪ್ಗೆ ಹೋಗಿದ್ದಾಳೆ. ವಾಪಸ್ ಬರಲಿ, ಆಮೇಲೆ ಗೊತ್ತಾಗತ್ತೆ ಏನು ವಿಷಯ ಅಂತ. ಅಂದರೆ ಅವಳು ಹುಷಾರಾಗ್ತಿದ್ದಾಳ? ಏನು ಹೇಳ್ತಾ ಇದೆಯಾ ಮಾಮ್? ಜೈ, ನೀನು ಅಪ್ಸೆಟ್ ಆಗಬೇಡ. ಮೊದಲು ಅವಳು ಹಾಸ್ಪಿಟ್ಲಿಂದ ವಾಪಸ್ ಬರಲಿ, ಆಮೇಲೆ ಯೋಚನೆ ಮಾಡೋಣ. ಯಾವಾಗಲೂ ನೋಡೋಣ ಅಂತ ಮುಂದಕ್ಕೆ ತಳ್ತಾನೆ ಇರ್ತೀಯಲ್ಲ ಮಾಮ್. ಕೆಲಸ ಆಗೋದು ಯಾವಾಗ? ಇನ್ನೇನು ಕೈಗೆ ಸಿಕ್ತು ಅನ್ನೋ ಟೈಮಲ್ಲಿ ಏನಾದರೂ ಎಡವಟ್ ಆಗ್ತಾನೆ ಇರುತ್ತೆ. ಇನ್ನೂ ಏನೂ ಮುಗ್ದಿಲ್ಲ. ತಾಳ್ಮೆಯಿಂದ ಇರೋದು ಕೂಡ ಕೆಲವೊಮ್ಮೆ ಗೆಲ್ಲೋ ದಾರಿ. ನಾನು